ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಬಿರಾದಾರ್, ಫೌಂಡರ್ ಚೇರ್ಮನ್ ಆಫ್ ಶಾಂತಿನಿಕೇತನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಬೇಕಾದರೆ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ್ ಅಪ್ಪಾಜಿಯವರ ಒಂದು ಆಶೀರ್ವಾದದಿಂದ ನಾವು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇವತ್ತಿಗೆ ಈ ಒಂದು ಶಿಕ್ಷಣ ಸಂಸ್ಥೆಯು ತನ್ನ 22 ವರ್ಷಗಳನ್ನು ಪೂರೈಸಿದೆ. ವಿ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿತ್ ಎ ಮೋಟೋ, ಎಜುಕೇಟ್ ಟು ಎಲಿವೇಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, we are also concentrating on the discipline and the holistic development of the students. This institution, it started with the state board syllabus for LKG to 10th standard students. Later, it is because of the support of the parents, we were able to expand and come out with a magnificent, most beautiful stone structured building, wherein we started the CBSE school in this premises. Along with that, we have also the PUC Science and Commerce College, wherein nearly about more than 3,500 students are studying in this institution. It is all because of the support from the parents and the teamwork of the teachers. We have a very strong strength of the teachers, wherein they mainly work for the all-round development of the child. This institution, Shantiniketan, it always concentrates on the discipline. ನಾವು ಶಿಸ್ತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು. ಯಾಕಂದರೆ ನಾನು ಕೂಡ ಒಬ್ಬ ಸೈನಿಕ ಶಾಲೆಯಿಂದ ಬಂದಂಥವನಾಗಿರೋದರಿಂದ ಅಲ್ಲಿಯ ಒಂದು ಶಿಸ್ತನ್ನು ಶಾಂತಿನಿಕೇತನದಲ್ಲಿ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಬಹಳಷ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಎಜುಕೇಷನ್, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಇನ್ನೊಂದೇನು ಅಂತಂದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಫ್ ದ ಚೈಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಿವೇಕಾನಂದ ಅವರು ಹೇಳ್ತಾರೆ, ಮ್ಯಾನ್ ಮೇಕಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಈಸ್ ದ ರಿಯಲ್ ಎಜುಕೇಷನ್ ಅಂತ ಹೇಳಿ. ಸೊ ಹೀಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಮಕ್ಕಳಿಗಾಗಿ ಯಾವ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಯಾವ ರೀತಿಯ ಒಂದು ಎಜುಕೇಷನ್ ವಾತಾವರಣ ಆಗಲಿ, ಶಿಕ್ಷಣದ ವಾತಾವರಣ ಕೊಡುವುದರಾಗಲಿ, ಅದರಲ್ಲಿ ನಾವು ಯಾವುದೂ ಹಿಂದೇಟು ಹಾಕುವುದಿಲ್ಲ. ಸೊ ಹೀಗಾಗಿ ವಿ ಆರ್ ಆಲ್ಸೋ ಕಾನ್ಸಂಟ್ರೇಟಿಂಗ್ ಫಾರ್ ದ ಕಮಿಂಗ್ ಅಕಾಡೆಮಿಕ್ ಇಯರ್ ಟು ಸ್ಟಾರ್ಟ್ ಅಪ್ ಲಾಂಗ್ ಟರ್ಮ್ ನೀಟ್ ಆ್ಯಂಡ್ JEE. ಆಸ್ ಎ ಚೇರ್ಮನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, ಇನ್ನೂ ನಮಗೆ ಹಲವಾರು ಕನಸುಗಳಿದ್ದಾವೆ. ಇಲ್ಲಿಗೆ ನಮ್ಮ ಈಗೇನು ಒಂದು ಬೆಳವಣಿಗೆಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿಗೆ ನಿಲ್ಲೋದಿಲ್ಲ. We want to come out with further expansion of this institution with new courses. We want to start up some of the professional courses, undergraduate courses, and also we have plans to start up even the post-graduation courses in this institution. ಮತ್ತು ನಾವು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂತಹ ಕನಸನ್ನು ಇಟ್ಟುಕೊಂಡೇ ನಾವು ಪ್ರಾರಂಭ ಮಾಡಿದ್ದು. ಇವತ್ತಿಗೆ ಈ ಒಂದು ವಿಜಯಪುರ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಗಮನಿಸಿದರೆ ಶಾಂತಿನಿಕೇತನ್ ಇದು ಯಾವಾಗಲೂ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಹೀಗಾಗಿ ಈ ಒಂದು ನಾನು ಈ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆ ಬೆಳಿಲಿಕ್ಕೆ ಕಾರಣೀಭೂತರಾದಂತಹ ಎಲ್ಲ ಪಾಲಕರಿಗೆ, ನಮ್ಮ ಒಂದು ಟೀಚಿಂಗ್ ಫ್ಯಾಕಲ್ಟಿಗೆ ಮತ್ತು ದ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್, ದ ಪ್ರಿನ್ಸಿಪಲ್ಸ್, ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಿದ್ದೇಶ್ವರ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆದು ವೆಲ್ಕಮ್ ಟು ಶಾಂತಿನಿಕೇತನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. I am Professor Sheila Suresh Biradar,
President, Shantiniketan Group. Let me tell how proud I am to lead an institution like Shantiniketan. For the past 2 decades, we have been providing the quality education to the people of Vijaypur district. Our core value system is so appreciated by the people. Our motto is educate to elevate. Our stakeholders' satisfaction is 100%. We are appreciated for the skilled educational system which is on par with modernistic approach. We have been fostering vibrant scientific education with the permanent spirit of learning with skill. We always believe in teamwork. As a team, we really and always work. We have a rich culture of working together and growing together. We are very much optimistic towards society. And equally, society is very supportive to us. We are the people who believe in philanthropy. We are in the service of community. And as we grow stronger and confident, we come together and we try always to do the best for the society. We try to preserve our culture and education in today's context. And finally, I would like to express my gratitude, and I am very much indebted to the people of Vijaypur district. Thank you. ಎಲ್ರಿಗೂ ನಮಸ್ಕಾರ. ನಾನು ಶರತ್ ಬಿರಾದರ್, ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ. ಇವತ್ತು ನಮ್ಮ ಸಂಸ್ಥೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ 23 ವರ್ಷಗಳಿಂದ ಮೌಲ್ಯಯುತ ಶಿಕ್ಷಣ ಹಾಗೂ ಗುಣಮಟ್ಟದ ಶಿಕ್ಷಣ ಕೊಡೋದರಲ್ಲಿ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಮಾದರಿ ಸಂಸ್ಥೆಯಾಗಿ ಬಂದಿದೆ. ಎಜುಕೇಟ್ ಟು ಎಲಿವೇಟ್ ಅನ್ನೋ ಒಂದು ಸಿದ್ಧಾಂತದೊಂದಿಗೆ ಈ ಶಿಕ್ಷಣ ಸಂಸ್ಥೆಯನ್ನು ನಮ್ಮ ತಂದೆಯವರು ಹಾಗೂ ತಾಯಿಯವರಾದ ಡಾಕ್ಟರ್ ಸುರೇಶ್ ಬಿರಾದರ್ ಹಾಗೂ ಶೀಲಾ ಬಿರಾದರ್ ಅವರು 2001ರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು CBSE ಅಂತಾರಾಷ್ಟ್ರೀಯ ಶಾಲೆ, ಸ್ಟೇಟ್ ಬೋರ್ಡ್ ಶಾಲೆ, PUC ಹಾಗೂ ಅದೇ ರೀತಿ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಅಂತ ಹಲವಾರು ಸಂಸ್ಥೆಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಈ ಸಂಸ್ಥೆಯಲ್ಲಿ ಸುಮಾರು 3000 ವಿದ್ಯಾರ್ಥಿಗಳು ವ್ಯಾಸಂಗ ಪಡೆಯುತ್ತಿದ್ದಾರೆ. ಸುಮಾರು ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣ ಪಡೆದು ಒಳ್ಳೆ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಒಂದು ವಿದ್ಯಾರ್ಥಿಯ ಪರ್ಸನಾಲಿಟಿ ಬಿಲ್ಡಿಂಗ್ ಹಾಗೂ ನ್ಯಾಷನಲ್ ಬಿಲ್ಡಿಂಗ್ ಕೆಲಸ ನಾವು ಮಾಡ್ತೇವೆ. ಇಲ್ಲಿ ಶಿಕ್ಷಕರು ಕೂಡ ತುಂಬ ಹುಮ್ಮಸ್ಸಿನಿಂದ ಹಾಗೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಹೆಮ್ಮರವಾಗಿ ಇನ್ನೂ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ವಿಜಯಪುರದ ಜನತೆಗೆ ಹಾಗೂ ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ದೇಶಕ್ಕೆ ಒಂದು ಕೊಡುಗೆ ನೀಡಲು ನಾವು ಮುಂದಾಗಿದ್ದೇವೆ. Hello, I am Professor Sridhar Kurbet, Principal Shantiniketan Primary and High School. In Shantiniketan, we focus not only on the intellectual aspects of the children, but also for their moral values. We do it in the form of co-curricular, extracurricular activities. We have a strong support of well-trained, dedicated teaching and non-teaching staff. We conduct periodical assessments to the children, and the results are explained to the parents at regular intervals. Specific dates are been fixed to call the parents for the interaction. Subject enrichment programs are held for students and teachers evaluated for an internal assessment. Career guidance is given to the students to give them professional background. Orientation program for staff is held at regular intervals. We have a strong support of parents, management, and all the staff members for the school running. Thank you.
Hello guys, I'm Rahul here, currently studying BTech Computer Science from PS University, Bangalore. I'm currently in second year and I've done my schooling in Shantiniketan School, Bijapur, founded by Dr. Suresh Biradar sir. I've also completed my PUC from Shantiniketan itself. Talking about the college and school, it's pretty good. The staff is pretty good. It's pretty technical. They're pretty technical and they're pretty good. I'm passionate about the subjects. They're pretty good at clarifying the doubts and they are ready to support the students 24/7. And also the infrastructure of the college and school is pretty good. The facilities are good. The sports, the co-curricular activities are all good. And I'm pretty thankful to Shantiniketan for where I am right now. And yeah, thank you. This is Naveen, proud alumni of Vishwabharati and Shantiniketan School. I am working as Deputy Manager in CSN, a CPSC under Ministry of Shipping and Defence. I have worked on greatest projects of this country, INS Vikrant, which is the first aircraft carrier of our Indian Navy. And I have also worked on anti-submarine vessel warfare named INS Mangrol, Malvan and Mahe. And currently I am doing the outfitting works on these three ships, and I have worked on the flight landing system of INS Vikrant, landing and takeoff. I wish that my school produces more talented people and give them to the nation. Thank you. Hey all, this is Prem here, and today I just want to talk a few minutes about my schooling, my education and career. To start with my schooling, I did my high schooling from Shantiniketan School, Bijapur, founded by Dr. Suresh Biradar sir. So far I can say Shantiniketan is one of the best school in Bijapur, where we have a technical staff and well-trained teachers, where I got all my fundamental things and very strong fundamental knowledge from Shantiniketan School, which leads to this successful career. And to tell about my bachelor's, I did my mechanical engineering from BLDE College, Bijapur, and then masters in UK, aerospace engineering. I did my masters in aerospace engineering from UK, Coventry University. And I completed my masters in 2017 and started working for Airbus India. To tell about Airbus, Airbus is world leading aerospace company which has all the sectors like commercial, defense and space, everything. So I work as a structural engineer for commercial and commercial aerospace and defense aircraft. Okay. I just want to thank you for this successful career for Shantiniketan School and all my teachers and staff who have given me a good and strong knowledge in fundamental things. So, and also wish all the students who are studying in Shantiniketan School a very well future and have a bright future and have a successful career. See you all. Bye.
little bit cracks are there on the field, especially a batting pitch. Okay. What about you, Ashwin? Yes, sir, I agree with Anil, sir. Little bit it is a dry pitch, and cracks are there. It seems to be low score match. Sir, okay. I think pitch is going to be very wet today, and the one person who is going to win the toss is going to make crucial decision. Thank you.